ಅಬಕಾರಿ ಇಲಾಖೆ ಜಂಟಿ ಆಯುಕ್ತರ ನೇತೃತ್ವದಲ್ಲಿ ಗಾಂಜಾ ಡ್ರಗ್ಸ್ ಮಾದಕ ವಸ್ತುಗಳನ್ನ ದಿನಾಂಕ 14/10/2024 ನಾಶಪಡಿಸಲಾಗಿದೆ. ಶ್ರೀ FH ಚಲವಾದಿ ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಬೆಳಗಾವಿ ವಿಭಾಗ ಬೆಳಗಾವಿಯವರ ಅಧ್ಯಕ್ಷತೆಯಲ್ಲಿ ಡ್ರಗ್ ಡಿಸ್ಪೋಸಲ್ ಕಮಿಟಿ ಸದಸ್ಯರಾದ ಕುಮಾರಿ ವನಜಾಕ್ಷಿ ಎಂ, ಅಬಕಾರಿ ಉಪ ಆಯುಕ್ತರು ಬೆಳಗಾವಿ ದಕ್ಷಿಣ ಜಿಲ್ಲೆ ಬೆಳಗಾವಿ, ಶ್ರೀಮತಿ ಸ್ವಪ್ನ RS, ಅಬಕಾರಿ ಉಪ ಆಯುಕ್ತರು ಬೆಳಗಾವಿ ಉತ್ತರ ಜಿಲ್ಲೆ ಚಿಕ್ಕೋಡಿ, ಶ್ರೀ ರಮೇಶ್ ಕುಮಾರ್ H, ಅಬಕಾರಿ ಉಪ ಆಯುಕ್ತರು ಧಾರವಾಡ, ಶ್ರೀ ಹನುಮಂತಪ್ಪ ಭಜಂತ್ರಿ, ಅಬಕಾರಿ ಉಪ ಆಯುಕ್ತರು ಬಾಗಲಕೋಟೆ ಪ್ರಭಾರ ಮತ್ತು ಶ್ರೀ ಮುರಳೀಧರ HO, ಅಬಕಾರಿ ಉಪ ಆಯುಕ್ತರು ವಿಜಯಪುರ ಅವರನ್ನೊಳಗೊಂಡ ಹಾಗೂ ಎಲ್ಲಾ ಜಿಲ್ಲೆಗಳ ಅಬಕಾರಿ ಉಪ ಆಯುಕ್ತರ ಕಚೇರಿಯ NDPS ಸ್ಟ್ರಾಂಗ್ ರೂಮ್ನ ಮಾಲಕಾನ ಉಸ್ತುವಾರಿಗಳಾದ ಅಬಕಾರಿ ಅಧೀಕ್ಷಕರುಗಳು ಎಲ್ಲರೂ ಕೂಡಿಕೊಂಡು ಹಾಗೂ ವಿಭಾಗ ವ್ಯಾಪ್ತಿಯ ಸಂಬಂಧಪಟ್ಟ ಅಬಕಾರಿ ಉಪ ಅಧೀಕ್ಷಕರು, ವಲಯಗಳ ಅಬಕಾರಿ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಫಾರ್ನೆಸ್ ಅಂದ್ರೆ ಕುಲುಮೆಯಲ್ಲಿ ಒಟ್ಟು 65 ಪ್ರಕರಣಗಳಲ್ಲಿ NDPS ಕಾಯ್ದೆಯಡಿ ಜಪ್ತಾದ ಹಾಗೂ ಪೊಲೀಸ್ ಇಲಾಖೆಯಿಂದ ಹಸ್ತಾಂತರಗೊಂಡ ಬೆಳಗಾವಿ ದಕ್ಷಿಣ ಜಿಲ್ಲೆಯ 18 ಪ್ರಕರಣಗಳು, ಧಾರವಾಡ ಜಿಲ್ಲೆಯ 10 ಪ್ರಕರಣಗಳು, ವಿಜಯಪುರ ಜಿಲ್ಲೆಯ 34 ಪ್ರಕರಣಗಳು, ಬಾಗಲಕೋಟೆ ಜಿಲ್ಲೆಯ 3 ಪ್ರಕರಣಗಳು, ಹೀಗೆ ಒಟ್ಟು 65 ಪ್ರಕರಣಗಳಲ್ಲಿ 1213.146 kg ಗಾಂಜಾ, 101 ಗಾಂಜಾ ಗಿಡಗಳು, 37.100 ಪಾಪಿ ಸೀಡ್ಸ್, 13 ಪಾಪಿ ಸ್ಟ್ರಾ ಸಾಜೆಟ್ಗಳು, 50.414, 9.602 ಟೊಬ್ಯಾಕೊ, 11.56 kg ಹೆರಾಯಿನ್, 3.439 kg ಹಾಶಿಶ್ ನಾಶಪಡಿಸುವ ಸಲುವಾಗಿ ದಿನಾಂಕ 14/10/2025 SVP ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ಜಾಂಬೋಟಿ ರಸ್ತೆ, ನಾವಿಗೆ ಗ್ರಾಮ, ಬೆಳಗಾವಿ ತಾಲೂಕು ಇಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಿಯಮಾನುಸಾರ ನಾಶಪಡಿಸಲಾಗಿರುತ್ತದೆ. ಸದರಿ ನಾಶಪಡಿಸುವ ಪ್ರಕ್ರಿಯೆಯನ್ನ ಸ್ಥಳ ಪಂಚನಾಮೆ ಜರುಗಿಸಿ ವಿಡಿಯೋಗ್ರಾಫಿ ಹಾಗೂ ಫೋಟೋ ಚಿತ್ರೀಕರಣ ಮಾಡಿದ್ದು ಸದರಿ ಮಾಹಿತಿಯನ್ನ ತಮ್ಮ ಗಣತವೆತ್ತ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. ಅಬಕಾರಿ ಜಂಟಿ ಆಯುಕ್ತರು. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಬೆಳಗಾವಿ.